ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಎಪಿಎಲ್ ಅಥವಾ ಬಿಪಿಎಲ್ ಜೊತೆಗೆ ಯಾವ ಕಾರ್ಡ್ ಇದ್ದವರಿಗೆ ಮಾತ್ರ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಸಿಗುವಂತ ಸಾಧ್ಯತೆ ಮತ್ತು ಹೊಸ ಅರ್ಜಿಗೆ ಇದು ಕಡ್ಡಾಯ. ಮತ್ತು ಶಕ್ತಿ ಯೋಜನೆ ದುರ್ಬಳಕೆಗೆ ತಡೆಗೆ ಕೆಎಸ್ಆರ್ಟಿಸಿಯಿಂದ ಕಠಿಣ ಮಾರ್ಗಸೂಚಿ ಜಾರಿ. ವೀಕ್ಷಕರೇ, ಕರ್ನಾಟಕದ 43.8 ಲಕ್ಷ ಮತದಾರರಿಗೆ ಶಾಕ್. ಹೌದು ವೀಕ್ಷಕರೇ, ಆಯೋಗದಿಂದ ಶೀಘ್ರದಲ್ಲಿಯೇ ಬರಲಿದೆ ನೋಟಿಸ್. ಮತ್ತು ಸ್ವಂತ ಉದ್ಯಮಿ ಆರಂಭಿಸುವವರಿಗೆ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ಸರ್ಕಾರದಿಂದ ಸಿಗಲಿದೆ 10 ಲಕ್ಷದವರೆಗೂ ನೆರವು. ವೀಕ್ಷಕರೇ, ರಾಜ್ಯದ ಆಸ್ತಿಯ ಮಾಲೀಕರಿಗೆ ಬಿಗ್ ರಿಲೀಫ್. ಅನಧಿಕೃತ ಬಡಾವಣೆಗಳಲ್ಲಿ ಖಾತಾ ಭಾಗ್ಯ, ಇದರಿಂದಾಗಿ ಸಂಕಷ್ಟದಲ್ಲಿರುವಂತಹ ಲಕ್ಷಾಂತರ ಮನೆಗಳಿಗೆ ಬಿಗ್ ರಿಲೀಫ್. ರಾಜ್ಯ ಸರ್ಕಾರದಿಂದ ಭರವಸೆ ಎಂಬ ಮಾಹಿತಿ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯೋ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಹೊಸ ಅರ್ಜಿ ಕಡ್ಡಾಯವಾಗಿದೆ. ಹೌದು ವೀಕ್ಷಕರೇ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗೋಸ್ಕರ ಆಹ್ವಾನ ಕುರಿತು ಬಿಗ್ ಅಪ್ಡೇಟ್ ಒಂದನ್ನು ನೀಡಿದ್ದಾರೆ. ಅದಲ್ಲದೆ ಇನ್ನೆರಡು ದಿನಗಳಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡುವುದಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಮತ್ತು ಆದಾಯ ತೆರಿಗೆದಾರರು ನಿಧನ ಆದಂತವರು ನಕಲಿ ದಾಖಲೆಗಳನ್ನು ನೀಡಿ ಒಂದೇ ಕುಟುಂಬದಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿದಾರರು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆಂದು ಸಹ ದೂರು ಬಂದಿದೆ. ಹೌದು ವೀಕ್ಷಕರೇ, ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಕಟ್ಟುನಿಟ್ಟಾಗಿ ನಡೆಯುತ್ತಿದೆ. ಮತ್ತು ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಮತದಾರರ ಗುರುತಿನ ಚೀಟಿ ಕೂಡ ಸರ್ಕಾರ ಕಡ್ಡಾಯಗೊಳಿಸಿದೆ ವೀಕ್ಷಕರೇ. ಯಾಕೆಂದರೆ ವೋಟ್ ಹಾಕಲು ಅರ್ಹರಾದವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ತಲುಪಬೇಕೆಂದು ಸಹ ಸರ್ಕಾರದ ಉದ್ದೇಶವಾಗಿದೆ ಎಂದು ಸಹ ಹೇಳಲಾಗುತ್ತಿದೆ ವೀಕ್ಷಕರೇ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರು ಅರ್ಹರಾಗಿಲ್ಲವೋ ಅಂತವರು ಸಹ ಹಣವನ್ನು ಪಡೆಯುತ್ತಿದ್ದಾರೆಂದು ಕಾರಣದಿಂದ ಫಲಾನುಭವಿಗಳನ್ನು ಮರು ಅರ್ಜಿ ಸಲ್ಲಿಸಲು ಈ ಯೋಜನೆ ನವೀಕರಣಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳು ಅಂದ್ರೆ ವೃದ್ಧಾಪ್ಯ ವೇತನ ಆಗಿರಬಹುದು, ವಿಧವಾ ವೇತನ ಆಗಿರಬಹುದು, ಸಾಮಾಜಿಕವಾಗಿ ಭದ್ರತಾ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸುವಂತ ಪ್ರಕ್ರಿಯೆ ಕೆಲವು ದಿನಗಳಲ್ಲಿ ಆರಂಭವಾಗಲಿದೆ. ಹಾಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಎಂದು ಹೇಳಬಹುದಾಗಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇನ್ನೆರಡು ದಿನಗಳಲ್ಲಿ ಅರ್ಜಿ ನೀಡುತ್ತದೆ. ಮತ್ತು ಸರ್ಕಾರದಿಂದ ನಿಯೋಜಿಸಿದಂತ ಪ್ರತಿನಿಧಿಗಳು ಫಲಾನುಭವಿಗಳಿಂದ ಅಗತ್ಯ ದಾಖಲೆ ಮಾಹಿತಿಯನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಮನೆ ಬಾಗಿಲಿಗೆ ಬಂದಾಗ ಸರ್ಕಾರ ಕೇಳಿರುವಂತಹ ದಾಖಲೆಗಳನ್ನು ನೀಡಬೇಕೆಂದು ಸಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ ಎಂದು ಎನ್ನಲಾಗುತ್ತಿದೆ. ಮತ್ತು ಅರ್ಹರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ. ಮತ್ತು ಸರ್ಕಾರಿ ನೌಕರರು ಆಗಿರಬಹುದು, ತೆರಿಗೆ ಪಾವತಿ ಮಾಡುವಂತವರಾಗಿರಬಹುದು, ಇವೆಲ್ಲ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಎಂದು ಸಹ ಮಾಹಿತಿ ಬಂದಿದೆ. ಅದಲ್ಲದೆ ಮೃತಪಟ್ಟವರ ಖಾತೆಗಳಿಗೂ ಸಹ ಗೃಹಲಕ್ಷ್ಮಿ ಹಣ ಪಾವತಿ ಆಗುತ್ತಿದೆ ಎಂದು ಸಹ ಮಾಹಿತಿ ಬಂದಿದೆ. ಗೃಹಲಕ್ಷ್ಮಿ ಸಂಪರ್ಕ ಪಡೆದು ವಾಣಿಜ್ಯ ಉದ್ದೇಶಕ್ಕೂ ಸಹ ಬಳಸುತ್ತಿರುವಂತಹ ಪ್ರಕರಣಗಳು ವರದಿಗೆ ಬಂದಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಶಕ್ತಿ ಯೋಜನೆ ದುರ್ಬಳಕೆ ಬಗ್ಗೆ ತಡೆಗಟ್ಟಲು ಕೆಎಸ್ಆರ್ಟಿಸಿಯಿಂದ ಕಠಿಣ ಮಾರ್ಗಸೂಚಿ ಜಾರಿಗೆ ಬರಲಿದೆ. ಹೌದು ವೀಕ್ಷಕರೇ, ಮೊದಲ ಹಂತದಲ್ಲಿ ದಂಡ ವಿಧಿಸುವುದರಿಂದ ಆರಂಭಿಸಿ ಪ್ರಕರಣದ ಗಂಭೀರತೆ ಮತ್ತು ಪುನರಾವರ್ತನೆ ಆಧಾರದ ಮೇಲೆ ಅಮಾನತು ಅಥವಾ ವಜಾ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧಾರ ಮಾಡಿದೆ ಎಂದು ಸಹ ನಿಗಮಗಳ ಮೂಲಗಳು ತಿಳಿಸಿದೆ ಎಂದು ಸಹ ಹೇಳಲಾಗುತ್ತಿದೆ. ಮತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ, ಇದರ ಅಡಿಯಲ್ಲಿ ಉಚಿತ ಟಿಕೆಟ್ಗಳನ್ನು ದುರ್ಬಳಕೆ ತಡೆಯುವಂತಹ ಸಲುವಾಗಿ ಕೆಎಸ್ಆರ್ಟಿಸಿ ನಿಗಮವು ಕಠಿಣ ಮಾರ್ಗಸೂಚಿಗಳನ್ನು ಜಾರಿಗೆಗೊಳಿಸುತ್ತಿದೆ. ಹಾಗಾಗಿ ಉಚಿತ ಟಿಕೆಟ್ ವಿತರಣೆಯಲ್ಲಿ ಸಹ ಕೇಳಿ ಬರುತ್ತಿರುವಂತಹ ಲೋಪದೋಷಗಳನ್ನು ಮತ್ತು ಸಾರಿಗೆ ಸಂಸ್ಥೆಗೆ ಆಗುತ್ತಿರುವಂತಹ ನಷ್ಟ ತಡೆಯುವ ಸಲುವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸುತ್ತಿದೆ ಎಂದು ಸಹ ಹೇಳಲಾಗುತ್ತಿದೆ. ಮತ್ತು ಜೂನ್ 11, 2023ರಿಂದ ಜಾರಿಗೆ ಬಂದಂತಹ ಮಹಿಳೆಯರಿಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ನೀಡಲಾಗುತ್ತಿದೆ. ವೀಕ್ಷಕರೇ, ಕರ್ನಾಟಕದ ಮತದಾರರ ಪಟ್ಟಿ ಸುಧಾರಣೆಗಾಗಿ ಕೇಂದ್ರ ಚುನಾವಣಾ ಆಯೋಗವು ಮಹತ್ವದ ಹೆಜ್ಜೆಯೊಂದು ಇಟ್ಟಿದೆ ವೀಕ್ಷಕರೇ. ಯಾಕೆಂದರೆ ರಾಜ್ಯದ ಸುಮಾರು 43.8 ಲಕ್ಷ ಮತದಾರರಿಗೆ ವಿಶೇಷ ಸಾಂದ್ರ ಪರಿಷ್ಕರಣೆ ಅಡಿಯಲ್ಲಿ ನೋಟಿಸ್ ನೀಡಲು ಸಿದ್ಧತೆಯನ್ನು ನಡೆಸಿದೆ ಎಂದು ಸಹ ಹೇಳಲಾಗುತ್ತಿದೆ. ಮತ್ತು ರಾಜ್ಯದ ಒಟ್ಟು 4.5 ಕೋಟಿ ಮತದಾರರಲ್ಲಿ ಸುಮಾರು 9.8% ಮತದಾರರಿಗೆ ಈ ನೋಟಿಸ್ ಅನ್ನು ತಲುಪಲಿದೆ ಎಂದು ಸಹ ಎನ್ನಲಾಗುತ್ತಿದೆ. ಮತ್ತು ಈ ನೋಟಿಸ್ಗಳನ್ನು ವಿತರಿಸಿದ ನಂತರ ಬರೋಬ್ಬರಿ 24 ಲಕ್ಷಕ್ಕೂ ಹೆಚ್ಚು ನೋಟಿಸ್ಗಳನ್ನು
ಬೆಂಗಳೂರು ನಗರದ ಒಂದರಲ್ಲಿಯೇ ಜಾರಿಗೆ ಬರಲಿದೆ ಎಂದು ಸಹ ಹೇಳಲಾಗುತ್ತಿದೆ. ಬಿಬಿಎಂಪಿ ಉತ್ತರ, ದಕ್ಷಿಣ, ಮಧ್ಯ ವಲಯ ಮತ್ತು ಬೆಂಗಳೂರು ನಗರದ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅಧಿಕೃತ ಸಂಖ್ಯೆಯ ಮತದಾರರು ಪಟ್ಟಿಯಲ್ಲಿದ್ದಾರೆ ಎಂದು ಸಹ ಹೇಳಲಾಗುತ್ತಿದೆ. ಮತ್ತು ಮತದಾರರ ವಿಚಾರದಲ್ಲಿ ಈ ವಿವರಗಳಲ್ಲಿ ಕಂಡು ಬಂದಿರುವಂತಹ ದೋಷಗಳನ್ನು ಮತ್ತು ಅಸಂಗತತೆಗಳನ್ನು ಸಹ ಸರಿಪಡಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಮುಖ್ಯವಾಗಿ 2 ವರ್ಗದ ಮತದಾರರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗುತ್ತಿದೆ. ಮೊದಲನೇದಾಗಿ ಹೇಳಬೇಕಂದ್ರೆ ವೀಕ್ಷಕರೇ, 2002ರ ಮತದಾರರ ಡೇಟಾಗೆ ಮ್ಯಾಪ್ ಮಾಡಲು ಸಹ ಸಾಧ್ಯವಾಗದ ಮತದಾರರಿದ್ದಾರೆ. ಮತ್ತು ಎರಡನೇದಾಗಿ ಹೇಳಬೇಕಂದ್ರೆ 2002ರ ಪಟ್ಟಿಯೊಂದಿಗೆ ಮ್ಯಾಪ್ ಆಗಿದ್ದರೂ ಸಹ ತಂದೆ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಹುದು, ವ್ಯತ್ಯಾಸಗಳಿರಬಹುದು ಸೇರಿದಂತೆ ಸುಮಾರು 9 ರೀತಿಯ ತಾಂತ್ರಿಕ ದೋಷಗಳು ಕಂಡು ಬಂದಿರುವುದು ಮತದಾರರಲ್ಲಿ ಕಾಣ್ತಾ ಇದೆ ಎಂದು ಹೇಳಬಹುದಾಗಿದೆ. ಯಾಕೆಂದ್ರೆ ಖಾಸಗಿತನದ ಕಾಳಜಿಯಿಂದಾಗಿ ಗಮನದಲ್ಲಿಟ್ಟುಕೊಂಡು ಮತಗಟ್ಟೆ ಹಂತದಲ್ಲಿ ಪರಿಶೀಲನಾ ಪಟ್ಟಿ ಪ್ರಕಟಿಸುವಂತ ಬಗ್ಗೆ ಆಯೋಗವು ಚಿಂತಿಸುತ್ತಿದೆ. ಹೌದು ವೀಕ್ಷಕರೇ, ನೋಟಿಸ್ ಸ್ವೀಕರಿಸುವಂತ ಮತದಾರರು ನಿಗದಿತ ಸಮಯದ ಒಳಗಡೆ ತಮ್ಮ ದಾಖಲೆಗಳನ್ನು ಸಲ್ಲಿಸಿ ದೋಷಗಳನ್ನು ಸರಿಪಡಿಸಿಕೊಳ್ಳಬೇಕಾಗುತ್ತದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಾಹಿತಿ ಎಂದರೆ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಮನೆಯಲ್ಲೇ ಇದ್ದು ಸಹ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ಯಾಕೆಂದರೆ ಉಪ್ಪಿನಕಾಯಿ ಇರಬಹುದು, ಹಪ್ಪಳ, ಸಂಡಿಗೆ, ಮಸಾಲೆ ಪದಾರ್ಥ, ಬೇಕರಿ ತಿನಿಸು, ಸಿಹಿ ತಿಂಡಿ ಮತ್ತು ಇತರ ಆಹಾರ ಪದಾರ್ಥಗಳನ್ನು ಮನೆಯಿಂದಲೇ ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ ಎಂದು ಸಹ ಹೇಳಬಹುದಾಗಿದೆ. ಯಾಕೆಂದರೆ ಮನೆಯಿಂದಲೇ ನಡೆಯುತ್ತಿರುವಂತಹ ವ್ಯಾಪಾರ ವಹಿವಾಟು ಸಣ್ಣ ಪ್ರಮಾಣದಲ್ಲಿದೆಯೇ ಸಾಗುತ್ತಿದೆ ಎಂದು ಹೇಳಬಹುದು. ಹಾಗಾದರೆ ಯಂತ್ರೋಪಕರಣಗಳಿರಬಹುದು, ಪ್ಯಾಕಿಂಗ್ ಇರಬಹುದು, ಲೈಸೆನ್ಸ್ ಮತ್ತು ವ್ಯಾಪಾರ ವಿಸ್ತರಣೆಗೆ ಹಣದ ಕೊರತೆಯಿಂದಾಗಿ ಹೆಚ್ಚಿನ ಸಣ್ಣ ವ್ಯಾಪಾರಿಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಸಣ್ಣ ಬಿಸಿನೆಸ್ ಮಾಡುವಂತಹ ವ್ಯಾಪಾರಿಗಳಿಗೆ ಬಲಪಡಿಸಲು ಕೇಂದ್ರ ಸರ್ಕಾರವು PMFME ಎಂದು ಯೋಜನೆಯನ್ನು ಆರಂಭಿಸಿದೆ. ಹೌದು ವೀಕ್ಷಕರೇ, ಸಣ್ಣ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡುವವರಿಗೆ ಆರ್ಥಿಕವಾಗಿ ಮತ್ತು ತಾಂತ್ರಿಕ ಬೆಂಬಲವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಸಹ ಹೇಳಬಹುದಾಗಿದೆ. ಯಾಕೆಂದರೆ ಸಣ್ಣ ಉದ್ಯಮವನ್ನು ಹೆಚ್ಚು ಸಂಘಟಿತವಾಗಿ ದೊಡ್ಡ ಮಾರುಕಟ್ಟೆಗೆ ತಯಾರು ಮಾಡುವಂತಹ ಉದ್ದೇಶದಿಂದಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮತ್ತು ಈ ಯೋಜನೆಯ ವೈಯಕ್ತಿಕ ಉದ್ಯಮಿಗಳಿಗೆ ಸ್ವ ಸಹಾಯ ಗುಂಪುಗಳಿರ್ಬೋದು, ರೈತರ ಉತ್ಪಾದಕ ಸಂಸ್ಥೆಗಳಿರ್ಬೋದು ಮತ್ತು ಸಹಕಾರಿ ಸಂಸ್ಥೆಗಳಿರ್ಬೋದು ವಿವಿಧ ರೀತಿಯ ಸಹಾಯಧನವನ್ನು ನೀಡುತ್ತಿವೆ. ಮತ್ತು 35%ರವರೆಗೆ ಕ್ರೆಡಿಟ್ ಸಂಬಂಧಿಸಿದಂತ ಬಂಡವಾಳ ಸಬ್ಸಿಡಿಯನ್ನು ನೀಡಲಾಗುತ್ತಿದೆ. ಪ್ರತಿ ಯೂನಿಟ್ಗೆ ಗರಿಷ್ಠ 10 ಲಕ್ಷದವರೆಗೂ ಸಹ ಹಣಕಾಸಿನ ನೆರವು ನೀಡಲಾಗುತ್ತಿದೆ. ವೀಕ್ಷಕರೇ, ಹೌದು ವೀಕ್ಷಕರೇ, ಹೆಚ್ಚುವರಿಯಾಗಿ ತರಬೇತಿ ಮತ್ತು ಮಾರ್ಕೆಟಿಂಗ್ ವ್ಯವಹಾರ ಸುಧಾರಣೆಗೆ ಅಗತ್ಯವಿರುವಂತಹ ಸಹಾಯವನ್ನು ಕೂಡ ನೀಡಲಾಗುತ್ತಿದೆ. ಹಾಗಾದ್ರೆ ವೀಕ್ಷಕರೇ, PMFME ಯೋಜನೆ ಎಂದರೇನು, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. PMFME ಅಂದರೆ ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಪ್ಗ್ರೇಡೇಷನ್ ಸ್ಕೀಮ್ ಎಂದರ್ಥ. ಅಂದರೆ ಆಹಾರ ಸಂರಕ್ಷಣಾ ಸಚಿವಾಲಯದ ಒಂದು ಯೋಜನೆಯಾಗಿದೆ ಎಂದು ಹೇಳಬಹುದಾಗಿದೆ. ಇದನ್ನು ಆತ್ಮನಿರ್ಭರ ಭಾರತದ ಅಭಿಯಾನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಸಣ್ಣ ಮತ್ತು ಅಸಂಘಟಿತ ಆಹಾರ ಸಂಸ್ಕರಣಾ ವ್ಯಾಪಾರಗಳನ್ನು ಬಲಪಡಿಸುವುದು ಮತ್ತು ಅವುಗಳನ್ನು ಸಂಘಟಿತ ವ್ಯವಹಾರಕ್ಕಾಗಿ ಪರಿವರ್ತಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ ಎಂದು ಹೇಳಬಹುದಾಗಿದೆ. ಈ ಹೊಸ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಮತ್ತು ಅಸ್ತಿತ್ವದಲ್ಲಿರುವಂತಹ ಬಿಸಿನೆಸ್ ಅನ್ನು ಕೂಡ ಅಪ್ಗ್ರೇಡ್ ಮಾಡಲು ಸಹಾಯ ನೀಡುತ್ತದೆ. ಸಣ್ಣ ಬೇಕರಿ ಇರಬಹುದು, ಮಸಾಲೆ ಘಟಕ, ಉಪ್ಪಿನಕಾಯಿ, ಹಪ್ಪಳ ಅಥವಾ ಇತರ ಆಹಾರ ಸಂರಕ್ಷಣಾ ವ್ಯವಹಾರಗಳನ್ನು ಆರಂಭಿಸಲು ಅಥವಾ ವಿಸ್ತರಿಸಲು ಸಹ ಬಯಸುವಂತವರಿಗೆ ತಮ್ಮ ಅರ್ಹತೆಯ ಆಧಾರದ ಮೇಲೆ ಈ ಯೋಜನೆಯನ್ನ ಲಾಭವನ್ನು ಪಡೆಯಬಹುದಾಗಿದೆ ಎಂದು ಹೇಳಬಹುದಾಗಿದೆ. ಮತ್ತು ವೀಕ್ಷಕರೇ, 35% ವರೆಗೂ ಸಬ್ಸಿಡಿ ಮತ್ತು ಗರಿಷ್ಠ 10 ಲಕ್ಷದವರೆಗೂ ಸಹ ಸಹಾಯಧನವನ್ನು ಇದರಲ್ಲಿ ನೀಡಲಾಗುತ್ತದೆ. ಈ ಯೋಜನೆಯ ಪ್ರಮುಖ ಲಕ್ಷಣವೆಂದರೆ ಕ್ರೆಡಿಟ್ ಲಿಂಕ್ಡ್ ಮತ್ತು ಕ್ಯಾಪಿಟಲ್ ಸಬ್ಸಿಡಿ. ಅಂದರೆ ಅರ್ಹ ವ್ಯಕ್ತಿ ಅಥವಾ ಗ್ರೂಪ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳು ಯೋಜನಾ ವೆಚ್ಚದ 35% ವರೆಗೂ ಕೂಡ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಮತ್ತು ಪ್ರತಿ ಯೂನಿಟ್ಗೆ ಗರಿಷ್ಠ ಮಿತಿ 10 ಲಕ್ಷದವರೆಗೂ ಸಹ ನಿಗದಿತ ಮಾಡಲಾಗುತ್ತಿದೆ. ಉದಾಹರಣೆಗೆ, ಅರ್ಹ ಯೋಜನೆಯ ವೆಚ್ಚ 20 ಲಕ್ಷವಾಗಿದ್ದರೆ 35% ಸಬ್ಸಿಡಿ ಅಂದರೆ 7 ಲಕ್ಷದವರೆಗೂ ಕೂಡ ಇರುತ್ತದೆ. ಅರ್ಹ ವೆಚ್ಚ 30 ಲಕ್ಷವಾದರೆ 35% ಮೊತ್ತ ಅಂದರೆ 10.5 ಲಕ್ಷ ಅಂದರೆ 10,50,000ವರೆಗೂ ಸಹ ಯೋಜನೆಯ ಗರಿಷ್ಠ ಮಿತಿ 10 ಲಕ್ಷದವರೆಗೂ ಮತ್ತು ಸಬ್ಸಿಡಿ 10 ಲಕ್ಷಕ್ಕೆ ಸೀಮಿತವಾಗಿರುತ್ತದೆ ಎಂದು ಹೇಳಬಹುದಾಗಿದೆ. ಮತ್ತು ಬ್ಯಾಂಕ್ ಸಾಲಕ್ಕೆ ಲಿಂಕ್ ಮಾಡಲಾದಂತಹ ಬಂಡವಾಳ ಸಬ್ಸಿಡಿ ಆಗಿರುತ್ತದೆ. ಅರ್ಜಿ, ಬ್ಯಾಂಕ್ ಸಾಲ ಮತ್ತು ಅರ್ಹತಾ ಆಧಾರದ ಮೇಲೆ ಅವಶ್ಯಕತೆಗಳನ್ನು ಕೂಡ ಅನ್ವಯಿಸುತ್ತದೆ. ವೀಕ್ಷಕರ, ವ್ಯವಹಾರಗಳನ್ನು ನಡೆಸಲು ಅಗತ್ಯವಾದಂತಹ ತರಬೇತಿ ಮತ್ತು ಸಾಮರ್ಥ್ಯ ವೃದ್ಧಿಗೂ ಸಹ PMFME ಒತ್ತು ನೀಡುತ್ತದೆ. ಯಾಕೆಂದ್ರೆ ಆಹಾರ ಸಂರಕ್ಷಣಾ ಉದ್ಯಮಿಗಳಿಗೆ ವ್ಯವಹಾರ ಮತ್ತು ತಾಂತ್ರಿಕ ಜ್ಞಾನವನ್ನು ಒದಗಿಸಲು ತರಬೇತಿಯನ್ನು ಸಹ ನೀಡಲಾಗುತ್ತದೆ. ಮತ್ತು ಸ್ವಸಹಾಯ ಗುಂಪುಗಳಿಗೂ ಬೀಜ ಬಂಡವಾಳಗಳನ್ನು ಕೂಡ ನೀಡುತ್ತದೆ. ಆಹಾರ ಸಂರಕ್ಷಣೆಯಲ್ಲಿ ಕೂಡ ತೊಡಗಿರುವಂತಹ ಸ್ವಸಹಾಯ ಗುಂಪುಗಳು ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ ಪ್ರತಿ ಸದಸ್ಯರಿಗೆ 40,000ವರೆಗೂ ಸಹ ಬೀಜ ಬಂಡವಾಳ ಅಥವಾ ಸೀಡ್ ಕ್ಯಾಪಿಟಲ್ ಅನ್ನು ಕೂಡ ಒದಗಿಸುತ್ತದೆ ಎಂದು ಸಹ ಹೇಳಲಾಗುತ್ತಿದೆ.
ವೀಕ್ಷಕರೇ, ಮತ್ತೊಂದು ಮಾಹಿತಿ ಏನೆಂದರೆ ರಾಜ್ಯದಾದ್ಯಂತ ಕಳೆದ 30 ರಿಂದ 40 ವರ್ಷಗಳಿಂದ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಮತ್ತು ಮನೆಗಳಲ್ಲಿ ಹೊಂದಿದಂತ ಬಿ ಖಾತಾದಿಂದಾಗಿ ಸಂಕಷ್ಟದಲ್ಲಿದ್ದಂಥ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಒಂದನ್ನು ನೀಡಿದೆ. ಹೌದು ವೀಕ್ಷಕರೇ, ಅನಧಿಕೃತ ಬಡಾವಣೆಗಳಲ್ಲಿ ಆಸ್ತಿಗಳಿಗೆ ಸಂಪೂರ್ಣ ಮಾಲೀಕತ್ವವನ್ನು ಹಕ್ಕು ಕಲ್ಪಿಸಿ ಪಕ್ಕಾ ಎ ಖಾತಾ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕದ ನಗರ ಪಾಲಿಕೆಗಳ ತಿದ್ದುಪಡಿ ಅಂದರೆ 2026ಕ್ಕೆ ಈ ವಿಧಾನವನ್ನು ಸಭೆ ಅಂಗೀಕಾರ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಈ ರಾಜ್ಯದಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಕೂಡ ಸಂಪೂರ್ಣ ಆಸ್ತಿ ಭದ್ರತೆ ನೀಡುವುದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ಸಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಮತ್ತು ಆಸ್ತಿಯ ಮಾಲೀಕರಿಗೆ ಸೂಕ್ತವಾದ ಪರಿಹಾರ ನೀಡಲು ಕೂಡ ಮುಂದಾಗಿದ್ದೇವೆ ಎಂದು ಕೂಡ ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡಲಾಗಿತ್ತು ಮತ್ತು ಈಗ ಎ ಖಾತಾ ನೀಡಲು ಕಾನೂನಾತ್ಮಕವಾಗಿ ಅವಶ್ಯಕ ಇಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಎ ಖಾತಾ ಕೊಟ್ಟರೆ ಮಾತ್ರವೇ ಅವರ ಮಾಲೀಕತ್ವ ಗ್ಯಾರಂಟಿಗೆ ತೂಕವಿರುತ್ತದೆ ಎಂಬ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ ಎಂದು ಸಹ ಹೇಳಲಾಗುತ್ತಿದೆ. ಸಾರ್ವಜನಿಕರ ರಸ್ತೆ ಎಂದು ಘೋಷಣೆ ಮಾಡಿದಂತಹ ಅನಧಿಕೃತ ಬಡಾವಣೆಗಳಲ್ಲಿ ಕೂಡ ನಿರ್ಮಿತವಾದಂತಹ ಬಿಡಲಾರದಂತ ರಸ್ತೆಗಳನ್ನು ಕೂಡ ಈಗ ಮೂಲ ಜಮೀನು ಮಾಲೀಕರ ಹೆಸರಲ್ಲಿಯೇ ಇವೆ ಎಂದು ಸಹ ತಿದ್ದುಪಡಿ ಪ್ರಕಾರ ರಸ್ತೆಗಳನ್ನು ಸಹ ನಗರ ಪಾಲಿಕೆ ಅಥವಾ ಮುನ್ಸಿಪಾಲಿಟಿ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ಕೂಡ ಅಧಿಕೃತವಾಗಿ ಘೋಷಿಸಲು ಕಾನೂನು ಅವಕಾಶ ಸಿಗಲಿದೆ. ಮತ್ತು ಬಿ ಖಾತೆಯಿಂದ ಎ ಖಾತೆಗೆ ರಸ್ತೆಗಳು ಅಧಿಕೃತವಾಗಿಗೊಂಡಂತೆ ಬಡಾವಣೆಗಳಲ್ಲಿರುವಂತಹ ನಿವೇಶನ ಮತ್ತು ಮನೆಗಳಿಗೆ ಸಹ ಇದರಂತೆ ಆಸ್ತಿಗೂ ಸಹ 100% ಅಷ್ಟು ಪರಿಕತ್ವ ಮಾಲೀಕತ್ವ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಯಾಕೆಂದರೆ ಸಾರ್ವಜನಿಕರಿಗೆ ಸಿಗುವಂತಹ ಪ್ರಯೋಜನಗಳು ಎ ಖಾತಾ ದೊರೆಯುವುದರಿಂದ ಆಸ್ತಿಯ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸುಲಭವಾಗಿ ಗೃಹ ಮತ್ತು ಆಸ್ತಿ ಸಾಲವು ಸಿಗುತ್ತದೆ. ಜೊತೆಗೆ ಕಟ್ಟಡ ನಕ್ಷೆ ಮಂಜೂರಾತಿ ಮತ್ತು ವ್ಯಾಸಯೋಗ ಪ್ರಮಾಣ ಪತ್ರವು ಕೂಡ ಅವರಿಗೆ ಅಲ್ಲಿ ಪಡೆಯುವಂತಹ ನಿವಾಸ ಸ್ಥಳದ ಪ್ರಮಾಣ ಪತ್ರವು ಕೂಡ ಅವರಿಗೆ ಅಡೆತಡೆ ಇಲ್ಲದೆ ನಿವಾರಣೆಯಾಗಲಿದೆ. ರಾಜ್ಯಾದ್ಯಂತ ಈ ವ್ಯವಸ್ಥೆ ಈಗಾಗಲೇ ಬೆಂಗಳೂರು ನಗರಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, ಮುಖ್ಯಮಂತ್ರಿಗಳ ಸೂಚನೆಯಂತೆ ರಾಜ್ಯದ ಎಲ್ಲ ನಗರ ಪಾಲಿಕೆಗಳಿಗೆ ಮತ್ತು ಪುರಸಭೆಗಳಿಗೆ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಗೂ ಕೂಡ ವಿಸ್ತರಿಸಲಾಗುತ್ತಿದೆ ಎಂದು ಸಹ ಎನ್ನಲಾಗುತ್ತಿದೆ. ಮತ್ತು ಹಳೆಯ ಅಕ್ರಮಗಳಿಗೆ ನಿಯಮಾನುಸಾರವಾಗಿ ಪರಿಹಾರ ಕಲ್ಪಿಸುವ ಜೊತೆಗೆ ಭವಿಷ್ಯದಲ್ಲಿ ಯಾವುದೇ ಹೊಸ ಅನಧಿಕೃತ ಬಡಾವಣೆಗಳು ತಲೆಯನ್ನು ಎತ್ತದಂತೆ ಸರ್ಕಾರ ಸಂಪೂರ್ಣ ತಡೆಯನ್ನು ಹಾಕುತ್ತಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಮತ್ತು ನಿಮ್ಮ ಸಲಹೆ ಹಾಗೂ ಸೂಚನೆಗಳನ್ನು ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇ 3 ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋವು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.